ಹರೇ ಶ್ರೀನಿವಾಸ. ಸಂದೇಹ ಸಮಾಧಾನದ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ವೃಂದಾ ಸಂಗಮ್. ಪ್ರತಿದಿನದ ನಮ್ಮ ಆಚರಣೆಗಳಿಗೆ, ಪದ್ಧತಿಗಳಿಗೆ ಅರ್ಥ ಹುಡುಕುವ ಮಾಲಿಕೆ ಇದು. ದಿನನಿತ್ಯದಲ್ಲಿ ನಾವು ಆಚರಿಸುವ ಪದ್ಧತಿಗಳಿಗೆ ವೇದ, ಉಪನಿಷತ್ತು, ಪುರಾಣ, ಶಾಸ್ತ್ರಗಳ ಆಧಾರಗಳು ಇದ್ದೇ ಇರುತ್ತವೆ. ಆದ್ದರಿಂದ ಈ ಆಚರಣೆಗಳೆಲ್ಲ ಅರ್ಥಹೀನ ಎನ್ನುವ ಮೊದಲು, ಈ ಪದ್ಧತಿಗಳನ್ನೇ ಕೈಬಿಡುವ ಮೊದಲು ಈ ಆಚರಣೆಗಳಿಗೆ ಆಧಾರಗಳೇನಿರಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅತಿ ಮುಖ್ಯ. ಅಂತಹ ದಿನನಿತ್ಯದ ಆಚರಣೆಯಲ್ಲಿ ನಾವು ಮಾಡುವ ಪದ್ಧತಿಗಳಿಗೆ, ನಮಗೆ ಮೂಡುವ ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ಈ ಆಚರಣೆಗಳಿಗೆ ನಮಗೆ ವೇದ, ಉಪನಿಷತ್ಗಳು, ಪುರಾಣಗಳ ಆಧಾರದೊಂದಿಗೆ ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡುತ್ತಾರೆ. ಅದನ್ನು ಸುಲಭವಾಗಿ ನಮ್ಮ ಮಟ್ಟಕ್ಕೆ ಅರ್ಥವಾಗುವಂತೆ ತಿಳಿಯಲು ಮಾಡುವ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ. ಹೀಗೆಯೇ ನಿಮ್ಮೊಳಗೇನಾದರೂ ಸಂದೇಹಗಳು ಇದ್ದರೆ ನಮಗೆ ಕಾಮೆಂಟ್ ಮಾಡಿರಿ. ಅದನ್ನು ನಾವು ನೋಡ್ತೀವಿ ಮತ್ತು ಆ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೇವೆ. ಅಥವಾ ನೇರವಾಗಿ ನನಗೇ ತಿಳಿಸಿದರೂ ಆದೀತು, ನಿಮ್ಮ ಅನುಕೂಲದಂತೆ. ಒಟ್ಟಿನಲ್ಲಿ ಈ ಮಾಲಿಕೆಯ ಪ್ರಯೋಜನವನ್ನು ಪಡೆದುಕೊಳ್ಳಿರಿ. ಇಲ್ಲಿ ನಿಮ್ಮಲ್ಲಿ ಮೂಡಿರುವ ಸಂದೇಹಗಳಿಗೆ ಸಮಾಧಾನ ಪಡೆದುಕೊಳ್ಳುವುದು ಮುಖ್ಯ. ಒಂದು ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳು ದೊರೆಯುತ್ತವೆ. ಈ ವಾರ ನಾವು ಮುತ್ತೈದೆಯರಿಗೆ ಕುಂಕುಮ ಕೊಡುವ ಆಚರಣೆಯ ಬಗ್ಗೆ ಕೇಳೋಣ. ಈ ವಾರದ 3 ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಮುತ್ತೈದೆಯರು ಮನೆಗೆ ಬಂದರೆ ಅರಿಶಿಣ ಕುಂಕುಮ ಕೊಡ್ತಾರೆ, ಯಾಕೆ? ಯಾವ ಬೆರಳಿನಿಂದ ಕುಂಕುಮವನ್ನು ನಾವು ಹಚ್ಚಿಕೊಳ್ಳಬೇಕು ಮತ್ತು ಯಾವ ಬೆರಳಿನಿಂದ ಮುತ್ತೈದೆಯರಿಗೆ ಕುಂಕುಮ ಹಚ್ಚಬೇಕು? ದಿನವೂ ಮುತ್ತೈದೆಯರು ಕುಂಕುಮ ಹಚ್ಚಿಕೊಂಡಿರಲೇಬೇಕು, ಯಾಕೆ? ಕೆಲವರು ಗುಂಡಗೆ, ಕೆಲವರು ಉದ್ದ ಕುಂಕುಮ ಇಡ್ತಾರೆ, ಕೆಲವರು ಹುಬ್ಬಿನ ಮಧ್ಯೆ, ಕೆಲವರು ಹಣೆಯ ಮಧ್ಯೆ, ಕೆಲವರು ದೊಡ್ಡದು, ಕೆಲವರು ಚಿಕ್ಕದು. ಈ ರೀತಿ ಕುಂಕುಮ ಇಡ್ತಾರಲ್ಲ, ಕುಂಕುಮವನ್ನು ಹೇಗೆ ಇಟ್ಟುಕೊಳ್ಳಬೇಕು? ಈ 3 ಪ್ರಶ್ನೆಗಳಿಗೆ ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಅವರು ಉತ್ತರ ನೀಡ್ತಾರೆ. ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯತೆ ನಮಃ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅನಂತ ನಮಸ್ಕಾರಗಳನ್ನು ಮಾಡ್ತಾ, ಒಂದು ಸಂದೇಹ, ಇಲ್ಲಿ ಸಂದೇಹ ಸಮಾಧಾನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಹಾಗೂ ಮುಖ್ಯವಾದ ಸಂದೇಹಗಳನ್ನು ಇವತ್ತು ನಾವು ನಿವಾರಿಸಲಿಕ್ಕೆ ಇದ್ದೇವೆ ಅಂತ ಹೇಳ್ತಾ, ಕುಂಕುಮದ ವಿಚಾರವಾಗಿ ಇಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದು ಏನು ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದಾರೆ, ಮುತ್ತೈದೆಯರು ಮನೆಗೆ ಬಂದರೆ ಅರಿಶಿಣ ಕುಂಕುಮ ಕೊಡ್ತಾರೆ, ಯಾಕೆ? ಅಲ್ಲದೆ ಯಾವ ಬೆರಳಿನಿಂದ ಕುಂಕುಮ ಹಚ್ಚಬೇಕು ಅಂತ ಮುತ್ತೈದೆಯರಿಗೆ ನಾವು ಹಚ್ಚಬೇಕಾದ್ರೆ ಕುಂಕುಮ ಹಚ್ಚುವ ವಿಧಿವಿಧಾನಗಳು ಇದೆ. ಅದನ್ನು ನಮಗೆ ಮೊದಲಿಗೆ ವಿಚಾರ ಮಾಡ್ತಾ ಇದ್ದಾರೆ. ಕುಂಕುಮ ಹಚ್ಚಿಕೊಳ್ಳುವ ಇದು ಏನಂತಾರೆ, ಕುಂಕುಮ ಹಚ್ಚಿಕೊಳ್ಳುವ ಪದ್ಧತಿಯೇ ಕಡಿಮೆ ಆಗಿಬಿಟ್ಟಿದೆ. ಅದರಲ್ಲಿ ಇದನ್ನು ಜಾಗೃತಿ ಮಾಡಬೇಕನ್ನೋ ದೃಷ್ಟಿಯಿಂದ ಕೂಡ ನಾವಿಲ್ಲಿ ಹೇಳ್ತಾ ಇದ್ದೇವೆ. ಮನೆಗೆ ಬರುವ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಕೊಡೋದು ಮಂಗಳ ಸೂಚಕ. ಇವುಗಳಿಗೆ ಮಂಗಳ ದ್ರವ್ಯಗಳಂತಲೇ ಕರೀತಾರೆ. ಕುಂಕುಮ ಕೊಡದೆ ವಾಪಸ್ ಕಳಿಸೋದು ಯಾವಾಗ ಅಂತಂದ್ರೆ, ಅದು ಕೇವಲ ಅಮಂಗಳವಿದ್ದಾಗ ಹಾಗೂ ಅಶೌಚವಿದ್ದರೆ ಮಾತ್ರ ಕುಂಕುಮ ಕೊಡಬಾರ್ದು ಅಂತ ಉಲ್ಲೇಖ ಅದ. ಅದು ನಿಜವಾದ ಮಾತು. ಇನ್ನು ಅವರಿಗೆ ನಾವು ಕುಂಕುಮವನ್ನು ಯಾವ ಬೆರಳಿನಿಂದ ಹಚ್ಚಬೇಕು ಅದು ಕೂಡ ಮಹತ್ವ ಆಗ್ತದೆ. ಏನು ಅಂತಂದರೆ, ನಮ್ಮ ಹೆಬ್ಬೆರಳು ಹಾಗೂ ಮಧ್ಯದ ಬೆರಳಿನಿಂದ ಕುಂಕುಮ ಹಿಡಿದು ಹಚ್ಚಬೇಕು. 2 ಬೆರಳುಗಳನ್ನು ಹಿಡ್ಕೊಂಡು ಹಚ್ಚಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಇದಕ್ಕೆ ಒಂದು ವೈಜ್ಞಾನಿಕ ಹಿನ್ನೆಲೆಯೂ ಅದ ಮತ್ತು ಅದಕ್ಕೆ ಕಾರಣವೂ ಅದ. ನಮ್ಮ ಕೈ ಬೆರಳಿನಲ್ಲಿ ಪಂಚಭೂತಗಳು ಇರ್ತದೆ, ಅದು ನಿಮಗೆ ಗೊತ್ತಿರಬೇಕು. ಯಾವೆಂದರೆ, ಮಧ್ಯದ ಬೆರಳಿಗೆ ಆಕಾಶ ಹಾಗೂ ತರ್ಜನಿಯಲ್ಲಿ ಅಗ್ನಿ, ಉಂಗುರ ಬೆರಳು ಅಥವಾ ಅನಾಮಿಕದಲ್ಲಿ ವಾಯು, ಹೆಬ್ಬೆರಳಿನಲ್ಲಿ ಪೃಥ್ವಿ ಹಾಗೂ ಕಿರಿಬೆರಳಿನಲ್ಲಿ ಜಲ ಅಂತ ಪರಿಗಣಿಸ್ತಾರೆ, ನೀರು.
ಆ ರೀತಿ ಪರಿಗಣಿಸಿದರೆ ಈ ಪೃಥ್ವಿ ಹಾಗೂ ಆಕಾಶ ಒಂದು ಮಾಡಿ ಕುಂಕುಮ ಹಚ್ಚಬೇಕು. ಅಂದರೆ ನಾವು ಕೊಡುವವರಿಗೂ, ಕುಂಕುಮವನ್ನು ಕೊಡುವವರಿಗೂ ಹಾಗೂ ಹಚ್ಚಿಕೊಳ್ಳುವವರಿಗೂ ಆಕಾಶದಷ್ಟು ಎತ್ತರ ಮಂಗಳವಾಗಲಿ. ಪೃಥ್ವಿ ತತ್ವ ಅಂತಂದರೆ ಈ ದೇಹನೇ ಪೃಥ್ವಿ ತತ್ವ ಅಂತ ಚಿಂತನೆ ಮಾಡಿ ಅದನ್ನು ಹಚ್ಚಬೇಕು. ಅದು ಮುಖ್ಯವಾದ ವಿಷಯ. ಆಕಾಶದಷ್ಟು ಎತ್ತರ ಅಂತಂದರೆ ನಮ್ಮ ಜೀವಮಾನದ ಪರ್ಯಂತರ ಅದು ಮಂಗಳ ಹೆಚ್ಚಾಗಲಿ ಅಂತ ಅರ್ಥ, ಸೌಭಾಗ್ಯ ಹೆಚ್ಚಾಗಲಿ ಅಂತ ಆ ದೃಷ್ಟಿಯಿಂದ ಕುಂಕುಮವನ್ನು ಕೊಡಬೇಕು. ಮತ್ತು ಕುಂಕುಮಾರ್ಚನೆ ಮಾಡ್ತೀವಿ ನಾವು. ಕುಂಕುಮಾರ್ಚನೆ ಮಾಡುವಾಗ ಕೆಲವ್ರು ಹೇಳ್ತಾರೆ ಚಿಟಿಕೆ ಎಷ್ಟು ತೊಗೋಬೇಕು, ಅಂದರೆ ಹೆಬ್ಬೆರಳು ಹಾಗೂ ತರ್ಜನೆಯನ್ನು ಅನಾಮಿಕ ಬೆರಳನ್ನು ತೊಗೊಂಡು ಮಾಡಬೇಕಂತ ಹೇಳ್ತಾರೆ. ಅದು ಖಂಡಿತ ಅಲ್ಲ, ತರ್ಜನಿಯಿಂದ ಮಾಡಬೇಕಂತ ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಆದರೆ ಇಲ್ಲಿ ನಾನು ಹೇಳೋದೇನಂತಂದರೆ ಕುಂಕುಮಾರ್ಚನೆ ಮಾಡುವಾಗ ಹೆಬ್ಬೆರಳು, ತರ್ಜನಿ ಹಾಗೂ ಮಧ್ಯದ ಬೆರಳು 3 ಬೆರಳುಗಳನ್ನು ಉಪಯೋಗ ಮಾಡಬೇಕು. ಅಂದರೆ ಅಲ್ಲಿ ಅಗ್ನಿ, ಆಕಾಶ ಹಾಗೂ ಪೃಥ್ವಿ ತತ್ವ 3 ಒಂದಾಗಿ ಅಲ್ಲೇನಂತಂದರೆ ನಾವು ಕುಂಕುಮಾರ್ಚನೆಯನ್ನು ಮಾಡಬೇಕು. ಯಾಕಂತಂದರೆ ಸಮೃದ್ಧಿಯಾಗಿ ಕುಂಕುಮ ಕೈಯಲ್ಲಿ ಬರಬೇಕು. ಅದರ ಒಂದು ದೃಷ್ಟಿ. ಅದರ ಜೊತೆಗೆ ಏನಂತಂದರೆ 3 ಅಗ್ನಿ, ಆಕಾಶ ಹಾಗೂ ನಮ್ಮ ಪೃಥ್ವಿ ತತ್ವಗಳು ಒಂದಾಗಬೇಕು ನಮ್ಮ ದೇಹದಲ್ಲಿ. ಅಗ್ನಿ ಹಾಗೂ ಇದು ಏನಂತಂದರೆ ಎತ್ತರ ಅಭಿವೃದ್ಧಿ ಆಗಲಿ, ಚೈತನ್ಯ ಬರಲಿ ಅನ್ನೋ ದೃಷ್ಟಿಯಿಂದ ಕೂಡ ನಾವು ಅದನ್ನು ಹಚ್ಚಬೇಕು. ಆ ರೀತಿ ನಾವು ಕುಂಕುಮದ ಅರ್ಚನೆಗಳನ್ನು ದೇವರಿಗೆ ಮಾಡ್ತೀವಿ. ಮತ್ತಿನ್ನು ಇಲ್ಲಿ ಪ್ರಶ್ನೆ ಇನ್ನೊಂದು ಕೇಳ್ತಾ ಇದ್ದಾರೆ, ಕುಂಕುಮ ಧಾರಣೆ ಯಾಕೆ ಮಾಡಿಕೊಳ್ಳಬೇಕು? ದಿನನಿತ್ಯ ಕುಂಕುಮ ಧಾರಣೆ ಯಾಕೆ ಮಾಡಿಕೊಳ್ಳಬೇಕು? ಈ ಕುಂಕುಮ ಧಾರಣೆಯಿಂದ ಏನು ನಮಗೆ ಮುತ್ತೈದೆಯರು ದಿನವೂ ಕುಂಕುಮ ಹಚ್ಚಿಕೊಂಡೇ ಇರಲೇಬೇಕು ಯಾಕೆ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ನಿತ್ಯ ನಾವು ಮುತ್ತೈದೆಯರು ಕುಂಕುಮವನ್ನು ಹಚ್ಚಿಕೊಳ್ಳಬೇಕು. ಕುಂಕುಮದಲ್ಲಿ ಸತ್ವ ರಜೋ ಗುಣಗಳ ಒಂದು ಸಂಕೇತ ಇದ್ದದಕ್ಕೆ ಕೂಡ ನಾವು ಕುಂಕುಮದ ಧಾರಣೆಯನ್ನು ಎಂದೂ ಬಿಡಬಾರ್ದು. ಮುತ್ತೈದೆಯರು ನಮ್ಮ ದಕ್ಷಿಣ ಭಾರತದಲ್ಲಿ ಮದುವೆ ಆಗೋಕ್ಕಿಂತ ಮುಂಚಿತವಾದ ಹೆಣ್ಣು ಮಕ್ಕಳಿಗೆ ಕೂಡ ನಾವು ಕುಂಕುಮವನ್ನು ಕಡ್ಡಾಯವಾಗಿ ಹಚ್ಚಿಕೊಳ್ಳಿಕ್ಕೆ ಹೇಳ್ತೀವಿ. ಅದರಿಂದ ನಮಗೆ ಏನಾಗ್ತದೆ ಅಂತಂದ್ರೆ ಅದರಿಂದ ಚೈತನ್ಯ ಉಲ್ಲಾಸ ಆಗ್ತದೆ. ಮತ್ತು ಕುಂಕುಮ ಹಚ್ಚಿಕೊಳ್ಳೋದ್ರಿಂದ ಕೆಟ್ಟ ಶಕ್ತಿಗಳು ದೂರ ಆಗ್ತದೆ. ಮತ್ತು ಮುತ್ತೈದಿತನದ ಸಂಕೇತ, ಅದರ ಸಂಕೇತಗಳಲ್ಲಿ ಮುತ್ತೈದಿತನ ಅಂದರೆ 5 ಮುತ್ತುಗಳಂತ ನಾವೇನು ಕರಿತೀವಿ, ಅದರಲ್ಲಿ ಇದು ಕುಂಕುಮ ಹಚ್ಚಿಕೊಳ್ಳೋದು ಕೂಡ ಒಂದು ಮುತ್ತೈದೆಯ ಸಂಕೇತವಾಗಿದೆ. ಅದನ್ನು ನಾವು ಹಚ್ಚಿಕೊಳ್ಳುವಾಗ ಕೂಡ ನಾವು ಹೇಳ್ತೀವಿ, ರಮಾ ಅಪರ್ಣಾಂ ಸಾವಿತ್ರಿಂ ವೈದೇಹಿಂ ಅರುಂಧತಿಂ ಸೌಭಾಗ್ಯಾಯ ನಮಸ್ಕೃತ್ಯಂ ಕುಂಕುಮಧಾರೆಯಾಮ್ಯಹಂ ಅಂತ ಹೇಳ್ತೀವಿ. ನಾವು ಹಚ್ಚಿಕೊಳ್ಳುವಾಗ ಈ ರೀತಿ ಮೊದಲಿಗೆ ವೈಷ್ಣವರೆಲ್ಲ ಏನಂತಂದರೆ ಊರ್ಧ್ವವಾಗಿ ಗೋಪಿಚಂದನ ಧಾರಣೆ ಮಾಡಿ ಮಧ್ಯದಲ್ಲಿ ಸೀಳಿ ಅಲ್ಲೇನಂತಂದರೆ ಕುಂಕುಮವನ್ನು ಮಧ್ಯದಲ್ಲಿ ಹಚ್ಕೊಳ್ತೀವಿ. ಎಡಬಲದಲ್ಲಿ ಗೋಪಿಚಂದನದ ಗೆರೆಗಳು ಬರೋ ಹಾಗೆ. ಇದ್ರ ಏನು ಅಂದರೆ ಲಕ್ಷ್ಮೀನಾರಾಯಣರ ದ್ಯೂತಕವಾಗಿ ನಮ್ಮ ಹಣೆಯ ಮೇಲೆ ಕುಂಕುಮ ಹಾಗೂ ಗೋಪಿಚಂದನಗಳು ಇರಬೇಕು. ಈ ಎಲ್ಲ ಪ್ರತಿವ್ರತ ಸ್ತ್ರೀಯರನ್ನು ವಂದಿಸಿ, ಇಂತಹ ಎಲ್ಲ ಮೇಲೆ ಹೇಳಿದಂಥ ರಮಾ ಅಪರ್ಣ ಎಲ್ಲರನ್ನು ವಂದಿಸಿ ಅವರಿಗೆಲ್ಲ ದಿನನಿತ್ಯ ಪ್ರಾರ್ಥನಾ ಮಾಡ್ತಾ ನನ್ನ ಮುತ್ತೈದಿತನ ಚಿರಕಾಲ ಇರಲಿ ಅಂತ ಬೇಡಿಕೊಂಡು ಕುಂಕುಮವನ್ನು ಊರ್ಧ್ವಪುಂಡ್ರ ಸಹಿತ ನಿತ್ಯವೂ ಮಾಡಲೇಬೇಕು. ಇದು ಕಡ್ಡಾಯ. ಮತ್ತು ಲಕ್ಷ್ಮೀ ಸನ್ನಿಧಾನ ಹಾಗೂ ಸಂಪತ್ತು ಸದಾ ಅವಳ ಮನೆಯಲ್ಲಿ ಇರ್ತದೆ. ಅದರ ಜೊತೆಗೆ ಪತಿಯ ಆಯುಷ್ಯ ಅಭಿವೃದ್ಧಿ ಹಾಗೂ ಮಧ್ಯದ ಬೆರಳಿನಿಂದ ಹಚ್ಚಿಕೊಳ್ಳಬೇಕು. ನಾವು ಹಚ್ಚಿಕೊಳ್ಳುವಾಗ ಕೂಡ ಮಧ್ಯದ ಬೆರಳಿನಿಂದ ಆಕಾಶದಷ್ಟು ಎತ್ತರವಾಗಿ ಕುಂಕುಮದ ಇದು ಉತ್ತರೋತ್ತರ ಬೆಳೀಲಿ ಅನ್ನೋ ದೃಷ್ಟಿಯಿಂದ ಮಧ್ಯದ ಬೆರಳಿನಿಂದ ಹಚ್ಚಿಕೊಳ್ಳಬೇಕು. ಮತ್ತು ಅದನ್ನೇನೆಂದರೆ ನಂತರ ಸರಿಯಾಗಿ ತಿದ್ದಿಕೊಳ್ಳಬೇಕು ಅಂತ ಹೇಳ್ತಾರೆ. ಹಾಗೂ ಹಚ್ಚಿಕೊಳ್ಳುವಾಗ ಕೂಡ ನಾವು ಕೆಲವರು ಕುಂಕುಮದ ಧಾರಣೆ ವಿಧಿವಿಧಾನಗಳನ್ನು ಕೆಲವರು ಏನಂತಂದರೆ ತಮಗೆ ಮನಸ್ಸಿಗೆ ಬಂದಂತೆ ಹಚ್ಕೊಳ್ತಾರೆ. ಅಂದರೆ ಅರ್ಧಚಂದ್ರ ಆಕಾರ ಇದು ಎಲ್ಲ ನಾವು ನೋಡ್ತೀವಿ. ಆದರೆ ವೈಷ್ಣವರು ಏನಂತಂದರೆ ಜೋಳದ ಕುಡಿಯಂತೆ ಅಂತ ಬರ್ತದೆ. ಲಕ್ಷ್ಮೀದೇವಿ ಅಲಂಕಾರ ಮಾಡಿಕೊಂಡು ನಾವೆಲ್ಲ ದೇವತೆಗಳ ಚಿತ್ರಪಟಗಳನ್ನು ಕೂಡ ನೋಡ್ತೀವಿ. ಯಾರೂ ನಿರಾಭರಣರಾಗಿ ನಿರಾಲಂಕಾರರಾಗಿ ಎಂದೂ ಇರುವುದಿಲ್ಲ. ಅವರದ್ದು ಯಾಕೆ ಅಂತಂದರೆ ಅದು ಏನಂತಂದರೆ ಸಮೃದ್ಧಿಯ ಸಂಕೇತ ಕೂಡ ಆಗಿದೆ. ಆದರೆ ಇಲ್ಲಿ ಕುಂಕುಮ ಹಚ್ಚಿಕೊಳ್ಳೋ ಮಹತ್ವಗಳು ನಮಗೆ ಅನೇಕ ವೈಜ್ಞಾನಿಕವಾಗಿಯೂ ಅನೇಕ ಇದೆ. ಮತ್ತು ಇಲ್ಲಿ ಮೂರನೇ ಪ್ರಶ್ನೆ ಇನ್ನೊಂದು ವಿಶೇಷವಾಗಿ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಕೆಲವರು ಗುಂಡಗೆ, ಕೆಲವರು ಉದ್ದಗೆ ಕುಂಕುಮ ಇಡ್ತಾರೆ. ಕೆಲವರು ಹುಬ್ಬಿನ ಮಧ್ಯೆ, ಕೆಲವರು ಹಣೆಯ ಮಧ್ಯೆ, ಕೆಲವರು ದೊಡ್ಡದು ಚಿಕ್ಕದು ಮತ್ತು ಚುಕ್ಕಿಯ ರೀತಿ ಕುಂಕುಮ ಇಡ್ತಾರೆ.
ಹೇಗೆ ಕುಂಕುಮ ಇಟ್ಟುಕೊಳ್ಳಬೇಕು ನೋಡಿ, ಇದು ಬಹಳ ಮಹತ್ವವಾದ ವಿಷಯ. ಕುಂಕುಮ ಹೇಗೆ ಇಟ್ಟುಕೊಳ್ಳಬೇಕು ಅನ್ನೋದು ಕೂಡ ನಮಗೆ ಒಂದು ಮಾರ್ಗಸೂಚಿ ಅನ್ನೋ ಥರನೇ ಇದು ನಮ್ಮ ಒಂದು ಪ್ರಶ್ನೆ ಉತ್ತರವಾಗಿದೆ. ಏನು ಅಂತಂದರೆ, ಈ ಕುಂಕುಮ ಭ್ರೂ ಮಧ್ಯೆ ಗುಂಡಗಾಗಿ ಕೆಲವರು ಹಚ್ಕೊಳ್ತಾರೆ ಅಂತಂದರೆ ಅದು ವೈಷ್ಣವರು ಹಚ್ಕೊಳ್ಳಲ್ಲ. ವೈಷ್ಣವರು ಮಾತ್ರ ಭ್ರೂ ಮಧ್ಯೆಯಿಂದ ತಲೆಯ ಬೈತಲೆವರೆಗೆ ಉದ್ದಲಾಗಿ ಕುಂಕುಮವನ್ನು ಹಚ್ಚಬೇಕು. ನಾನು ಇವಾಗಲೇ ಹೇಳ್ದಂಗೆ ಅದು ಜೋಳದ ಕುಡಿಯಂತೆ ಅಥವಾ ಜ್ಯೋತಿಯಂತೆ ನಮ್ಮ ಹಣೆಯ ಮೇಲೆ ಅದು ಜ್ಯೋತಿಯಂತೆ ಪ್ರಜ್ವಲಿಸ್ತಾ ಇದ್ದು ನಮಗೆ ಒಂದು ದಿವ್ಯ ಶಕ್ತಿ ಹಾಗೂ ಚೈತನ್ಯ, ಅದರ ಜೊತೆಗೆ ಏನಂತಂದರೆ ರಕ್ಷಣೆ, ಪ್ರತಿಯೊಂದು ಹಿನ್ನೆಲೆ ಇದೆ, ಹಚ್ತಾರೆ. ಮತ್ತು ಇದು ಮಂತ್ರೋಕ್ತ ವಚನವೂ ಕೂಡ ಆಗಿದೆ, ಅದನ್ನು ನಾವು ತಿಳ್ಕೋಬೇಕು. ಕುಂಕುಮಂ ಶೋಭನಂ ದಿವ್ಯಂ ಸರ್ವದಾ ಮಂಗಳಪ್ರದ ಧಾರಣಾನಾಸ್ಯ ಶುಭದಂ ಶಾಂತಿರಸ್ತು ಸದಾ ಮಮ ಅಂತ ನಾವು ಪ್ರಾರ್ಥನೆ ಮಾಡಿ ಈ ಎಲ್ಲ ವಿಷಯಗಳು ನಮ್ಮ ಮಂತ್ರೋಕ್ತವಾದ ವಚನಗಳು, ಪುರಾಣಗಳಲ್ಲಿ ಬಂದಂತಹ ವಚನಗಳನ್ನು ನಾವು ವಿಚಾರ ಮಾಡಿ ಅರ್ಥಸಹಿತವಾಗಿ ಚಿಂತನೆ ಮಾಡಿ ನಾವು ಇದನ್ನು ಹಚ್ಕೋಬೇಕು. ಜ್ಯೋತಿ ರೂಪದ ಸಂಕೇತವಾಗಿ ಜ್ಯೋತಿ ಆಕಾರದಲ್ಲಿ ನಾವು ಕುಂಕುಮವನ್ನು ಹಚ್ಕೊಳ್ಬೇಕಂದ್ರೆ ಅಲ್ಲಿ ನಮ್ಮ ಭ್ರೂ ಮಧ್ಯೆ ಏನಿರ್ತದೆ ಅಂತಂದರೆ ನಮ್ಮ ದೇಹದಲ್ಲಿರುವ ಚಕ್ರಗಳ ಧಾರಣೆಗಳು ನೋಡ್ತೀವಿ. 6 ಚಕ್ರ ಅಂತ ಹೇಳ್ತಾರೆ, 7 ಚಕ್ರ ಅಂತ ಹೇಳ್ತಾರೆ. ಒಟ್ಟಾರೆ ಈ ಚಕ್ರಗಳ ವಿಚಾರದಲ್ಲಿ ನಮ್ಮ ಭ್ರೂ ಮಧ್ಯದಲ್ಲಿ ಆಜ್ಞಾಚಕ್ರ ಇರ್ತದೆ. ಆ ಆಜ್ಞಾಚಕ್ರದ ಚೈತನ್ಯ ಹಾಗೂ ಜಾಗೃತಿಗಾಗಿ ಈ ರಜೋಸತ್ವ ಗುಣದ ಸಂಕೇತವಾದ ಕುಂಕುಮ ಅರ್ಶನಗಳನ್ನು ನಾವು ಹಚ್ಕೊಂಡು ಆಯಾ ನಾಡಿಗಳಲ್ಲಿ ನಿರ್ನಾಳ ಗ್ರಂಥಿಗಳು ಅಂತ ಹೇಳ್ತಾರೆ, ಆ ನಿರ್ನಾಳ ಗ್ರಂಥಿಗಳ ಒಂದು ಉದ್ದೀಪನಕ್ಕೆ ಕೂಡ ಕಾರಣ ಆಗ್ತವೆ. ಹಾಗೂ ನಮಗೆ ರಕ್ಷಣೆಗೆ ದೈವಿ ಕಳೆಯನ್ನು ಹೆಚ್ಚಿಸಿ ರಕ್ಷಣೆ ಕೂಡ ಮಾಡ್ತದೆ. ಇನ್ನು ಗುಂಡಾಗಿ ಹಚ್ಚುತ್ತಾರೆ ಅಂತ ಹೇಳ್ತಾರೆ. ಗುಂಡಾಗಿ ಹಚ್ಚಿದ್ರು ಕೂಡ ಅದು ದೊಡ್ಡದಾಗಿ ಇರಬೇಕು ಹೊರತಾಗಿ ಚಿಕ್ಕದಾಗಿ ಇರಬಾರ್ದು. ಕಣ್ಣಿಗೆ ಎದುರು ಬಂದವರಿಗೆ ಕಣ್ಣಿಗೆ ಕಾಣುವಂತೆ ಇರಬೇಕು. ಅಥವಾ ಕೆಲವರು ಹೇಳ್ತಾರೆ ಅವರ ಹಣೆಗೆ ತಕ್ಕಂತೆ ಕುಂಕುಮ ಧಾರಣ ಮಾಡಿದರೂ ಅಡ್ಡಿ ಇಲ್ಲ. ಯಾಕಂದರೆ ಕೆಲವರು ಅವರ ಹಣೆ ಏನಂತಂದರೆ ದೊಡ್ಡದಾಗಿ ಹಣೆ ಇರ್ತದೆ, ಎಲ್ಲೋ ಚಿಕ್ಕದಾಗಿ ಹಚ್ಚುತ್ತಾರೆ. ಆ ರೀತಿ ಸರಿಯಲ್ಲ. ಅವರ ಹಣೆಗೆ ಶೋಭೆ ತರುವಂತೆ, ಕಳೆ ತರುವಂತೆ ಅಂತಹ ದೊಡ್ಡದಾದ ಕುಂಕುಮವನ್ನು ಹಚ್ಚಬೇಕು. ಮತ್ತೇನು ಕುಂಕುಮಕ್ಕೆ ಬದಲಾಗಿ ಇತ್ತೀಚೆಗೆ ನಾವು ನೋಡ್ತೀವಿ ಏನೇನೋ ನಿಜವಾಗಿ ಬಂದಿದೆ ಮಾರ್ಕೆಟಿನಲ್ಲೆಲ್ಲ ಪ್ಲಾಸ್ಟಿಕ್ ಬಿಂದಿ, ಸಣ್ಣ ಚುಕ್ಕೆ ಇದೆಲ್ಲ ಇಡ್ತಾರೆ. ಈ ಪ್ಲಾಸ್ಟಿಕ್ ಬಿಂದಿಗಳು ಹಾಗೂ ಚುಕ್ಕೆಗಳು ಇದರಲ್ಲಿ ಏನಂತಂದರೆ ಶಾಸ್ತ್ರೋಕ್ತವಾಗಿ ನೋಡಿದ್ರೆ ಕಲಿಯ ಆವೇಶವಿದೆ. ಇದು ಯಾವುದು ಶಾಸ್ತ್ರೋಕ್ತವಾಗಿ ಮಾಡಿದ್ದಲ್ಲ. ಕುಂಕುಮವನ್ನು ಮಾಡುವ ಪದ್ಧತಿಯೇ ಬೇರೆ. ಅರಿಶಿಣವನ್ನು ಕುಟ್ಟಿ ಅದರಲ್ಲಿ ಸುಣ್ಣವನ್ನು ಬೆರೆಸಿ ಅನೇಕ ಮಂಗಳ ದ್ರವ್ಯಗಳು ಇಟ್ಟು ಪ್ರತಿಯೊಂದಕ್ಕೂ ಹಿನ್ನೆಲೆ ಇಲ್ಲದೆ ಕುಂಕುಮಾರ್ಚನೆಯನ್ನು ಮಾಡಿ ಕುಂಕುಮವನ್ನು ಹಚ್ಚಿಕೊಳ್ತಾರೆ. ಹೀಗಾಗಿ ನಮ್ಮ ಈ ಕುಂಕುಮದಲ್ಲಿರುವ ದೈವಿ ಶಕ್ತಿ ನಮ್ಮ ಆಜ್ಞಾಚಕ್ರದಲ್ಲಿರುವ ಗ್ರಂಥಿಗಳನ್ನು ಅಥವಾ ನಾಡಿಗಳನ್ನು ಉದ್ದೀಪನಗೊಳಿಸಿ ಅಥವಾ ಚೈತನ್ಯಗೊಳಿಸಿ ಅದೇನಂತಂದರೆ ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕವಾದ ವಿಚಾರಧಾರೆಗಳು ಸುಪ್ತವಾಗಿ ಅಡಗಿದಂತಹ ಶಕ್ತಿಗಳು ಜಾಗೃತಿ ಆಗಲಿಕ್ಕೆ ಕಾರಣ ಆಗ್ತದೆ. ನಮ್ಮ ಕುಂಡಲಿನಿ ಶಕ್ತಿ ಬಂದು ಜಾಗೃತಿ ಆಗೋದೇ ನಮ್ಮ ಆಜ್ಞಾಚಕ್ರದಲ್ಲಿ ಅಂತ ಕೂಡ ಹೇಳ್ತಾರೆ. ವೈಜ್ಞಾನಿಕ ದೃಷ್ಟಿಯಿಂದ ಕೂಡ ಇದು ನಮ್ಮ ಆಚಾರ ವಿಚಾರ ಸಂಪ್ರದಾಯಗಳು ಎಲ್ಲ ನಿಜವಾಗಿದ್ದು ಹಾಗೂ ಅರ್ಥಗರ್ಭಿತವಾಗಿದ್ದು, ಈ ಅರ್ಥವನ್ನು ತಿಳಿಕೊಳ್ಳಲಾರದೆ ಎಲ್ಲ ಅರ್ಥಹೀನ ಅಂತ ಆಚಾರ ವಿಚಾರ ಸಂಪ್ರದಾಯಗಳೆಲ್ಲ ನಶಿಸಿ ಹೋಗುತ್ತಿರೋದು ನಮ್ಮ ಒಂದು ದೊಡ್ಡ ದುರಂತ. ಅದರ ಜೊತೆಗೇನಂತಂದರೆ ನಾವು ನೋಡ್ತೀವಿ ನಮಗಿಂತ ಹೆಚ್ಚಾಗಿ ಈಗಿನ ಒಂದು ಕಾಲಮಾನದಲ್ಲಿ ಪಾಶ್ಚಾತ್ಯರು ಇಂಥ ಎಲ್ಲ ಆಚರಣೆಗಳನ್ನು ತಾವೇ ಕಾರಣಗಳನ್ನು ಹುಡುಕಿ ಯಾಕಂತಂದರೆ ನಮ್ಮ ಒಂದು ಆಯುಷ್ಯಕ್ಕೆ, ನಮ್ಮ ಒಂದು ಈ ಸಂಪತ್ತಿಗೆ ಹಾಗೂ ಶಾಂತತೆಗೆ, ಈ ಒಂದು ನಮ್ಮ ಕ್ಷಮಾಗುಣ, ದಯಾ, ಇದೆಲ್ಲ ನಮ್ಮ ಭಾರತೀಯರ ಒಂದು ಹುಟ್ಟುಗುಣಗಳು, ಸ್ವಭಾವಗಳು ಯಾವ ರೀತಿ ಬಂದಿದೆ, ಇವರ ನಡವಳಿಕೆ ಏನು, ಸಂಪ್ರದಾಯ ಏನು ಅಂತ ಅವರೆಲ್ಲ ಆಸಕ್ತಿಯಿಂದ ಹುಡುಕಿ ತೆಗೆದು, ಅಂದರೆ ಸಂಶೋಧನಾತ್ಮಕವಾಗಿ ಅಂತ ಅನ್ಬೋದು, ಇದನ್ನು ಹುಡುಕಿ ತೆಗೆದು ಅವರೇನಂದ್ರೆ ನಮ್ಮನ್ನು ಅನುಸರಿಸಿ ನಡೀತಾ ಇದ್ದಾರೆ. ಅದರಿಂದ ಏನಾಗ್ತದೆ ಅನ್ನೋದನ್ನು ಅವರೆಲ್ಲ ದೈವಿ ಕಳೆಗಳನ್ನು ನಾವು ನೋಡ್ತೀವಿ. ಎಷ್ಟೋ ಜನ ಗೋಪಿಚಂದನಗಳನ್ನು ಧಾರಣ ಮಾಡ್ತಾರೆ ಹಾಗೂ ಕುಂಕುಮವನ್ನು ಹಚ್ತಾರೆ. ಆದರೆ ಇಲ್ಲಿಯೇ ಹುಟ್ಟಿ ಸನಾತನ ಸಂಸ್ಕಾರ, ಸದಾಚಾರ, ಸಂಪ್ರದಾಯ, ಸಂಸ್ಕಾರಗಳ ಬಗ್ಗೆ ನಮ್ಮ ಇಂದಿನ ಮಕ್ಕಳಿಗೆ ಆದರವಿಲ್ಲ. ಹಾಗೂ ಅದರ ಇಲ್ಲದೆ ಹೋಗಲಿ, ಅದರ ಜೊತೆಗೆ ಅಸಡ್ಡೆ ಕೂಡ ಬೆಳೆದು ಬಂದಿದೆ. ಅದು ಯಾಕೆ, ಇದು ಏನು ಅಂತಂದ್ರೆ ನಮ್ಮ ಅಧಪತನಕ್ಕೆ ಕಾರಣ ಆಗ್ತಾಯಿದೆ. ಅಂದರೆ ನಮ್ಮಲ್ಲಿ ಸಂಸ್ಕಾರ ನಶಿಸಿ ಹೋಗ್ತಾ ಇರೋದು ಒಂದು ದೊಡ್ಡ ದುರಂತ.
ಇದ್ರ ಬಗ್ಗೆ ನಾವು ಏನು ಮಾಡಬೇಕು ಅಂದರೆ ಈ ಚಿಕ್ಕ ಚಿಕ್ಕ ಒಂದು ಸಂದೇಹಗಳೇನಿದೆ ಇದಕ್ಕೆ ಸಮಾಧಾನಕರ ಉತ್ತರಗಳು ವೈಜ್ಞಾನಿಕವಾಗಿ ನಾವು ಏನು ಹೇಳ್ತಾ ಇದ್ದೀವೋ ಅದನ್ನು ಅರ್ಥಗರ್ಭಿತವಾಗಿ ತಿಳ್ಕೊಂಡು ಸಾಮಾಜಿಕ ಕಳಕಳಿ ಈ ರೀತಿ ಎಲ್ಲ ಹಿರಿಯರಲ್ಲಿ ಈ ರೀತಿ ಒಂದು ಆಸಕ್ತಿ ಅಥವಾ ಒಂದು ಚಿಂತನಾತ್ಮಕ ವಿಷಯ ಇದೆ. ಆದರೆ ಹಿರಿಯರ ಮಾತಿನ ಮೇಲೆ ಕಿರಿಯರಿಗೆ ವಿಶ್ವಾಸ ಇಲ್ಲ, ಬೆಲೆ ಇಲ್ಲ, ಅವರ ಮಾತಿನ ಮೇಲೆ ಅಸಡ್ಡೆ. ಒಮ್ಮೆ ಇಂಥದ್ದನ್ನೆಲ್ಲ ಸ್ವಂತ ನೀವೇ ಮಾಡಿ ನೋಡಿ. ಕಿರಿಯರಿಗೆ ನಾನು ಹೇಳೋದೇನೆಂದರೆ ಸ್ವಂತ ನೀವು ಇದನ್ನೆಲ್ಲ ಮಾಡಿ ನೋಡಿ, ಅದು ನಿಮ್ಮ ಅನುಭವಕ್ಕೆ ಬಂದರೆ ನಿಮಗೆ ಗೊತ್ತಾಗ್ತದೆ. ಅದು ಇಲ್ಲದಕ್ಕೇ ಇವಾಗಿನ ನಮ್ಮ ಮಕ್ಕಳಿಗೆಲ್ಲ ಅನೇಕ ಹೆಣ್ಣು ಮಕ್ಕಳ ಪರಿಸ್ಥಿತಿಗಳನ್ನು ನಾವು ನೋಡಿದ್ರೆ ನಮಗೆ ನಿಜವಾಗಿ ಕೆಟ್ಟ ಅನ್ನಿಸ್ತದೆ. ಯಾಕೆ ಅಂತಂದರೆ ಈ ನಮ್ಮ ಸಂಪ್ರದಾಯ ಸಂಸ್ಕೃತಿ ಸದಾಚಾರಗಳನ್ನು ಬಿಟ್ಟದ್ದು ಒಂದು ದೊಡ್ಡ ದುರಂತ. ಕುಂಕುಮ ಹಣೆಯಲ್ಲಿ ಇಲ್ಲದೆ ಹೋದರೆ ನಾವು ಯಾವ ಬೇರೆ ವರ್ಣದವರು ಅಂತ ಹಿಂದೂ ವರ್ಣದವರು ಅಲ್ಲ, ಹಿಂದೂ ಧರ್ಮದವರು ಅಲ್ಲ ಅಂತ ಅದು ಕೂಡ ಸಂಕೇತ ತಮ್ಮೆಲ್ಲರಿಗೂ ಗೊತ್ತು. ಪುರುಷರು ಕೂಡ ಕುಂಕುಮವನ್ನು ಧಾರಣೆ ಮಾಡ್ತಾರೆ. ಆ ದೃಷ್ಟಿಯಿಂದ ನೋಡೋದಾದರೆ ಅವರು ಕೂಡ ಭ್ರೂ ಮಧ್ಯೆಯಲ್ಲಿ ಕುಂಕುಮವನ್ನು ಧಾರಣೆ ಮಾಡ್ತಾರೆ. ಆ ದೃಷ್ಟಿಯಿಂದ ನೋಡೋದಾದರೆ ನಮ್ಮ ಹೆಣ್ಣುಮಕ್ಕಳಲ್ಲಿ ಮತ್ತೆ ಈ ಒಂದು ಚೈತನ್ಯ ಜಾಗೃತಿ ಆಗಲಿ, ಅವರದೆಲ್ಲ ರಕ್ಷಣೆ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ನಿಮ್ಮ ಅನುಭವದಲ್ಲಿ ಅಮೃತತ್ವ ಇದೆ. ಹಿರಿಯರ ಮಾತಿನಲ್ಲಿ ಅಮೃತತ್ವ ಅಂದರೆ ಜ್ಞಾನ ಅಂತ ಅರ್ಥ. ಆ ಜ್ಞಾನದ ಒಂದು ದಾರಿ ಇದೆ. ದಯವಿಟ್ಟು ಈ ಜ್ಞಾನದ ದಾರಿಯನ್ನು ಎಲ್ಲರೂ ಉಪಯೋಗಿಸ್ಕೊಂಡು ಅದನ್ನು ಸರಿಯಾಗಿ ನೀವು ಬಳಕೆ ಮಾಡಿಕೊಂಡು ಮುಂದಿನ ಸಂಸ್ಕಾರ ಉಳಿಸ್ಲಿಕ್ಕೆ ಕಾರಣರಾಗ್ರಿ ಅಂತ ಹೇಳ್ತಾ, ಯಥಾಮತಿ ಯಥಾಯೋಗ್ಯತಾ ಈ ನನ್ನ 4 ನುಡಿ ನಮನಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಇದನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣ ಮಸ್ತು.